ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಂ ಸುಸ್ವಾಗತಂ. ನಿಧಾನ. ಈ ಡಾಂಕೀಸ್ ಎಲ್ಲ ಕೃಷ್ಣಗಿರಿ ಡಾರ್ಫ್ ಡಾಂಕಿ ಅಂತ ಕರೀತಾರೆ. ಡಾರ್ಫ್ ಅಂದ್ರೆ ಕುಳ್ಳ ಜಾತಿ ಪ್ರಾಣಿ. ಬೇರೆ ಡಾಂಕಿಗಳು ನೋಡಿದ್ರೆ ಇದಕ್ಕಿಂತ ಸ್ವಲ್ಪ ಹೈಟ್ ಇರುತ್ತೆ. ಓಕೆ, ಮತ್ತೆ ಡಾಂಕಿಗಳು ತುಂಬಾ ಕ್ಲೀನೆಸ್ಟ್ ಇಂಟೆಲಿಜೆಂಟ್ ಆನಿಮಲ್. ಯಾಕಾತರ ಹೇಳ್ತಾರೆ ಅಂದ್ರೆ ಕತ್ತೆಗಳ ಮನೆ ನೋಡಿ ಎಷ್ಟು ನೀಟಾಗಿದೆ. ಅದೇ ಒಂದು ಹಸು ಮನೆ, ಕುದುರೆ ಮನೆ, ಪೋಣಿ ಮನೆ ಎಲ್ಲ ನೋಡಿದ್ರೆ ಅವ್ರು ನಿಂತಿರೋ ಜಾಗದಲ್ಲೇ ಮಲ ಮೂತ್ರ ವಿಸರ್ಜನೆ ಮಾಡುತ್ತೆ ಅಲ್ವಾ. ಬಟ್ ಕತ್ತೆಗಳಲ್ಲಿ ಯಾವತ್ತೂ ಆತರ ಮಾಡಲ್ಲ. ಇದ್ರಲ್ಲಿ ಏಜ್ ಆಗಿರೋಂತ ಕತ್ತೆ ಹೋಗಿ ಒಂದು ಜಾಗನ ಸೆಲೆಕ್ಟ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಕಾರ್ನರ್ನ ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಬೇರೆ ಕತ್ತೆಗಳೆಲ್ಲ ಅದೇ ಜಾಗದಲ್ಲಿ ಮಾಡುತ್ತೆ. ಅದಕ್ಕೋಸ್ಕರ ಇದ್ರ ಮನೆ ತುಂಬಾ ನೀಟಾಗಿದೆ. ಓಕೆ, ಮತ್ತೆ ಎಲ್ಲಾ ಕತ್ತೆಗಳು ತುಂಬಾ ಫ್ರೆಂಡ್ಲಿ. ನಾನು ನಿಮ್ಗೆ ಸ್ವಲ್ಪ ಹುಲ್ ಕೊಡ್ತೀನಿ, ಆಯ್ತಾ? ಇದಕ್ಕೆ ತಿನ್ನಿಸ್ಬೋದು ನೀವು. ಹುಲ್ ತಿನ್ಸಿಯಾ ಶಾಶ್ವತ? ತಿನ್ಸು, ಇಸ್ಕೋ. ಓಕೆ, ಬನ್ನಿ ನೀವು ಇಲ್ಲಿ ಗ್ರಾಸ್ ಕೊಡಿ, ಇಲ್ಲಿ ಇಟ್ಕೊಳ್ಳಿ ಆಯ್ತಾ. ಇಲ್ಲಿಂದ ಇಲ್ಲಿ ಇಟ್ಕೊಂಡು ಹಂಗೆ ಕೊಟ್ಬಿಡಿ. ಅದು ತಿಂದಿದ ತಕ್ಷಣ ಬಿಡ್ಬೇಕಾಯ್ತಾ? ಕೊಡು, ಇದಕ್ಕೆ ಕೊಡು. ಕೊಡು, ಬಾಯ್ ಹತ್ರ ಕೊಡಿ ಅಷ್ಟೇ, ಬಿಟ್ಬಿಡಿ. ವೆರಿ ಗುಡ್. ತಗೊಳ್ಳಿ, ಇನ್ನೂ ಒಂದು ಕೊಡಿ. ಅದಕ್ಕೆ ಕೊಡು. ಇಲ್ಲಿ ಬನ್ನಿ, ಇದು ಕೊಡಿ. ಬಿಡು, ಬಿಟ್ಬಿಡು. ಇದಕ್ಕೂ ಒಂದು ಕೊಟ್ಬಿಡಿ. ಎಲ್ಲದಕ್ಕೂ ಒಂದೊಂದು ಕೊಡಿ. ಅದಕ್ಕೆ ಕೊಡು. ಇದಕ್ಕೂ ಕೊಡಿ ಇವಾಗ. ಬಿಡು, ಬಿಟ್ಬಿಡು. ಅದಕ್ಕೆ ಕೊಡು. ಇಲ್ಲಿ ಇಟ್ಕೊಳ್ಳಿ. ಇದಕ್ಕೊಂದಕ್ಕೆ. ಮತ್ತೆ ಕತ್ತೆಗಳು ಡೈಲಿ ಮಣ್ಣಲ್ಲಿ ಸ್ನಾನ ಮಾಡುತ್ತೆ. ಆ ಮಣ್ಣ ಮೇಲೆ ಮಲ್ಕೊಂಡು ರೋಲ್ ಮಾಡ್ಕೊಂತಾರೆ. ಆತರ ರೋಲ್ ಆದ್ರೆ ಅವ್ರ ಬಾಡಿ ಮೇಲೆ ಯಾವ್ದೇ ಒಂದು ಚಿಕ್ಕ ಚಿಕ್ಕ ಇನ್ಸೆಕ್ಟ್, ಏನೇ ಒಂದು ಹುಳ ಎಲ್ಲ ಇದ್ರೆ ಅದಲ್ಲೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಣ್ಣಲ್ಲಿ ಸ್ನಾನ ಮಾಡ್ತಾರೆ. ಆ ಮಣ್ಣಿಂದ ಮಾಡೋದ್ರಿಂದ ಈ ಕೂದಲು ಅಷ್ಟೇ ಕ್ಲೀನ್ ಆಗಿರುತ್ತೆ, ಸಿಲ್ಕಿ ತರ. ಓಕೆ, ಓಕೆ. ನೋಡಿ, ಏವೇರಿ. ಏನಕ್ಕೆ ಏವೇರಿ ಅಂತ ಹೇಳ್ತೀವಿ ಅಂದ್ರೆ ಇದೊಂದು ಪಕ್ಷಿಗಳು ಇರುವಂತ ದೊಡ್ಡ ಮನೆ, ಒಂದು ಎನ್ಕ್ಲೋಸರ್. ಈ ಮನೆ ಒಳಗಡೆ ತುಂಬಾ ಸ್ಪೀಶೀಸ್ ಬರ್ಡ್ಸ್ ಎಲ್ಲ ಒಂದೇ ಮನೇಲಿ ಬದುಕ್ತಾ ಇದೆ, ಒಂದು ಕುಟುಂಬದ ತರ. ಓಕೆ, ಬಟ್ ನಾವ್ ಯಾಕೆ ಮುಟ್ಬಾರ್ದಾಯ್ತಾ? ನಾವು ಒಳಗಡೆ ಕರ್ಕೊ ಹೋಗ್ತೀನಿ. ನಾವ್ ಯಾಕೆ ಈ ಮನೆಯಲ್ಲಿ ಇಷ್ಟೊಂದು ಪಕ್ಷಿಗಳು ಬಿಟ್ಟಿದೀವಿ ಅಂದ್ರೆ, ಇವಾಗ ನಮ್ಮ ಹತ್ರ ರೆಸ್ಕ್ಯೂಡ್ ಬರ್ಡ್ಸ್, ಸರೆಂಡೆಡ್ ಬರ್ಡ್ಸ್ ಎಲ್ಲ ಬಂದ್ರೆ ಜನಗಳು ಅದನ್ನ ಚಿಕ್ಕ ಕೇಜ್ ಅಲ್ಲಿ ಹಾಕಿ ಸಾಕಿರ್ತಾರೆ. ಬಟ್ ಅದೇ ಪಕ್ಷಿನ 3 months ಕ್ವಾರಂಟೈನ್ ಮಾಡಿ ಅದಾದ್ಮೇಲೆ ತನ್ನ ಇಳ್ಬಿಟ್ರೆ ಆ ಪಕ್ಷಿಗಳು ಅದ್ರ ರೆಕ್ಕೆ ಓಪನ್ ಮಾಡಿ ಇಲ್ಲಿಂದ ಅಲ್ಲಿ ತನಕ ಫುಲ್ ಫ್ರೀಯಾಗಿ ಹಾರಾಡುತ್ತೆ ಹ್ಯಾಪಿಯಿಂದ. ಅದಕ್ಕೋಸ್ಕರ ಇದನ್ನ ದೊಡ್ಡ ಮನೆ ಒಂದು ಸೆಟಪ್ ಮಾಡಿದ್ವಿ. ಓಕೆ, ಇವಾಗ ಅದ್ರ ಒಳಗಡೆ ಹೋಗ್ಬೋದು ನಾವೆಲ್ಲ. ಹೋದ್ರೆ ಬರ್ಡ್ಸ್ ಎಲ್ಲ ಬಂದು ತಲೆ ಮೇಲೆ, ಶೋಲ್ಡರ್ ಮೇಲೆ, ಕೈ ಮೇಲೆಲ್ಲ ಕುತ್ಕೊಳ್ಳುತ್ತೆ. ಆದ್ರೆ ಯಾವ್ದೇ ಪಕ್ಷಿನ ನಾವು ಮುಟ್ಬಾರ್ದು. ಯಾಕೆ ಮುಟ್ಬಾರ್ದು ಅಂದ್ರೆ ಆ ಪಕ್ಷಿಗೆ ಅದು ಇಷ್ಟ ಇಲ್ಲ ಮುಟ್ಸ್ಕೊಳ್ಳೋದು, ಅದೇ ಬಂದು ಕುತ್ಕೊಂಡ್ಬಿಡುತ್ತೆ ಶೋಲ್ಡರ್ ಮೇಲೆ ನಾವು. ಓಕೆ, ಮತ್ತೆ ಹೋಗ್ಬೇಕಾರೆ ಬರ್ಬೇಕಾರೆ ಕೆಳಗಡೆ ನೋಡ್ಕೋದ್ರೆ ನಾನು ಕೆಳಗಡೆನು ಪಕ್ಷಿಗಳೆಲ್ಲ ಕೂತಿರುತ್ತೆ. ಆಯ್ತಾ? ಅಲ್ಲಿ ಒಳಗಡೆ ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆಯ್ತಾ? ಬನ್ನಿ. ಇದೆಲ್ಲ ಜನಗಳೇ ಸಾಕಾಗಂತೆ ಕೊಟ್ಟಿರೋಂಥ ಪಕ್ಷಿಗಳು. ಸ್ವಲ್ಪ ಬರ್ಡ್ಸ್ ರೆಸ್ಕ್ಯೂ ಮಾಡಿದೀವಿ ಆ ತರ. ಕಲ್ಲಿದೆ ಅಲ್ವಾ, ಸ್ಲ್ಯಾಬ್ ಮೇಲೆ ಕುತ್ಕೊಂಡ್ಬಿಡಿ. ಇಲ್ಲಿ ನೋಡಿ. ಓಕೆ, ನಿಮ್ ಕೈ ಮುಂದೆ, ಒಂದ್ ಕೈ ಮುಂದೆ ಮಾಡಿ. ಬರ್ಡ್ಸ್ ಏನ್ ಬರಲ್ಲ, ಆರಾಮಾಗಿದೆ ಅದೆಲ್ಲ ಕೈ ಮೇಲೆ. ಹಿಂಗ್ ಮಾಡು, ಹಿಂಗ್ ಮುಂದೆ ನೀಡು ಮಾಡಿ. ಹಂಗೆ ಹಿಡ್ಕೋ, ಏನು ಮಾಡಲ್ಲ. ಶಾಶ್ವತ, ಇಲ್ಲಿ ಸರಿಯಾಗಿ ಇಡ್ಕೋ, ಹಿಂಗ್ ಮುಂದಕ್ಕೆ ಇಡ್ಕೋ, ಕ್ಲೀನ್ ಆಗಿ, ಏನಾಗಲ್ಲ. ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಸ್ಟ್ರೈಟ್ ಆಗಿ ಇಡ್ಕೋ. ಈ ಕೈಯಲ್ಲೂ ಕೊಡ್ಲಾ? ಹಿಂಗ್ ಇಡ್ಕೋ. ಈ ಕೈಯಲ್ಲೂ ಪಕ್ಷಿ ಬೇಕಾ? ತಲೆ ಮೇಲೆ ಕುತ್ಕೊಂಡು ಇಲ್ಲಿ ನೀರು ನಿದ್ದೆ ಮಾಡ್ಬಿಟ್ಟು. ಇಲ್ಲಿ ತುಂಬಾ ಸ್ಪೀಶೀಸ್ ಬರ್ಡ್ಸ್ ಎಲ್ಲ ಇದೆ. ಓಕೆ, ನಿಮ್ ತಲೆ ಮೇಲೆಲ್ಲ ಏನ್ ಕೂತಿದೆ ಅಲ್ವಾ, ಅದನ್ನ ಸನ್ ಕನ್ಯೂರ್ ಅಂತಾರೆ. ಇದೆಲ್ಲ ಕನ್ಯೂರ್. ಆ ಕಡೆ ಚಿಕ್ಕ ಚಿಕ್ಕ ಬರ್ಡ್ ಇದೆ ಅಲ್ವಾ, ಇದನ್ನ ಬಜ್ರಿಗಾರ್ ಅಂತ ಹೇಳ್ತಾರೆ. ಓಕೆ, ಅಲ್ಲಿ ಮೇಲ್ಗಡೆ ಇನ್ನೊಂದಿದೆ. ಮುಟ್ಟಬಾರ್ದು, ಮುಟ್ಟಬಾರ್ದು, ಮುಟ್ರಲ್ಲ.
ಇನ್ನೊಂದ್ ಸ್ವಲ್ಪ ಬೇಕಾ ಕಾಳು ಬೇಕಾ ನಿಮ್ಗೆ? ಎರಡು ಕೈ ಕೊಡಿ ಹತ್ರ ಹಿಂಗೆ ಹಿಂಗೆ ಇಟ್ಕೊಡಿ ಹಿಂಗೆ. ಏನು ಮಾಡಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಷ್ಟೇ. ಮುಟ್ಬಿಡಿ ಆಯ್ತಾ? ಇದು ಸಕ್ಕ ಮುಟ್ಬಾರ್ದು. ಟೋಪಿಗೆ ಬಂದು ಕುತ್ಕೊಂಡು ಹೋಗೋಣ. ಹಾಗೆ ನಿಧಾನಕ್ಕೆ ಎದೋಳಿ, ನಾನು ಬರ್ಡ್ಸ್ ತೆಗಿತೀನಿ. ಬನ್ನಿ ನಿಧಾನಕ್ಕೆ. ಹಾಯ್ ಹಾಯ್ ಹಾಯ್. ಹಾಯ್ ಮಾಡು. ಸೊ ಇವಾಗ ನೀವು ಚಿಕ್ಕ ಪಕ್ಷಿನ ಮೀಟ್ ಮಾಡ್ಕೊಂಡ್ ಬಂದ್ರಿ. ಹೌದು. ಸೊ ಇಲ್ಲಿ ಕೆಲವು ದೊಡ್ಡ ಪಕ್ಷಿನ ಮೀಟ್ ಮಾಡ್ತಾ ಇದೀರಾ. ಯಾವ ಪಕ್ಷಿ ಇದು? ಆಸ್ಟ್ರಿಕಲ್. ಆಸ್ಟ್ರಿಚ್? ಹೆಮ್ಮು. ಸೊ ಕೈ ಹಂಗ್ ಇಡಬಾರ್ದು. ಓಕೆ. ಸೊ ಇದು ಎಮ್ಮೂಸ್, ಆಸ್ಟ್ರಿಚ್ ಅಲ್ಲ. ಸೊ ಏನ್ ಡಿಫ್ರೆನ್ಸ್ ಗೊತ್ತಾ ನಿಮಗೆ ಹಿಮು ಮತ್ತೆ ಆಸ್ಟ್ರಿಚ್ಗೆ? ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಎರಡೂನು? ಹೈಟ್ ಇರ್ಬೋದು. ಒಂದು ಫಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಹೈಟ್ ಇರುತ್ತೆ. ಸೊ ಆಸ್ಟ್ರಿಚ್ ಬಂದ್ಬಿಟ್ಟು 8 to 9 feet ವರೆಗೂ ನಿಂತ್ಕೋಬಹುದು. ಬಟ್ ಈಮೂಸ್ ಎಲ್ಲ ಬಂದ್ಬಿಟ್ಟು 6 to 7 feet ವರೆಗೂ ನಿಂತ್ಕೊಂಡು. ಸೊ ಈಮೂಸ್ ಎಲ್ಲ ಸೆಕೆಂಡ್ ಟಾಲೆಸ್ಟ್ ಬರ್ಡ್, ಫಸ್ಟ್ ಬಂದ್ಬಿಟ್ಟು ಆಸ್ಟ್ರಿಚ್. ಓಕೆನಾ? ಸೊ ಮತ್ತೆ ಇನ್ನೊಂದು ಎರಡು ಡಿಫ್ರೆನ್ಸ್ ಏನು ಅಂತಂದ್ರೆ ಅವ್ರ ನೆಕ್ ಅಬ್ಸರ್ವ್ ಮಾಡಿ. ಇವರಿಗೆ ಒಂಥರ ಬ್ಲೂಯಿಶ್ ಬ್ಲಾಕ್ ನೆಕ್ ಇದೆ ಅಲ್ವಾ? ಸೊ ಆಸ್ಟ್ರಿಚ್ ಗೆ ಪಿಂಕ್ ಕಲರ್ ನೆಕ್ ಇದೆ. ಮತ್ತೆ ಇವ್ರ ಕಾಲ್ ಅಬ್ಸರ್ವ್ ಮಾಡಿ, ಇವ್ರಿಗೆ 3 toes ಇದೆ, ಆಸ್ಟ್ರಿಚ್ ಗೆ 2 toes ಇರುತ್ತೆ. ಸೊ ಹಂಗೆ ನೀವು ಎರಡನ್ನೂ ಕೂಡ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಆಸ್ಟ್ರಿಚ್ ಎಲ್ಲ ಬಂದ್ಬಿಟ್ಟು ಆಫ್ರಿಕಾ ದೇಶದ್ದು, ಸೊ ಈಮೂಸ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ ದೇಶದ್ದು. ಓಕೆನಾ? ಸೊ ನೀವಲ್ಲಿ ಈಮು ಮೊಟ್ಟೆನ ನೋಡಿದ್ರಾ ಅಕ್ವೇರಿಯಮ್ಸ್ ಅಲ್ಲಿ? ನೋಡಿದ್ರಾ? ಯಾವ ಕಲರ್ ಇತ್ತು? ಯಾವ್ದು ಯಾವ ಕಲರ್ ಮೊಟ್ಟೆ ನೋಡಿದ್ರಿ? ಎಲ್ಲ ತರ ಲೈಟ್. ಸೊ ಇದು ಬಂದ್ಬಿಟ್ಟು ಎಮರಲ್ಡ್ ಗ್ರೀನ್ ಎಗ್ ಇದು. ಸೊ ಏನಕ್ಕೆ ಈ ತರ ಗ್ರೀನ್ ಕಲರ್ ಮೊಟ್ಟೆಗಳನ್ನ ಇಡ್ತಾರೆ ಇರು ಅಂತಂದ್ರೆ, ನಾನು ಹೇಳ್ದೆ ಅಲ್ವಾ, ಇವರೆಲ್ಲ ಆಸ್ಟ್ರೇಲಿಯಾ ದೇಶದವರು. ಆಸ್ಟ್ರೇಲಿಯಾ ಬಂದ್ಬಿಟ್ಟು ಗ್ರಾಸ್ ಲ್ಯಾಂಡ್ಸ್. ಸೊ ಇವರೆಲ್ಲ ನೆಲದ ಮೇಲೆ ಮೊಟ್ಟೆ ಇಡೋದ್ರಿಂದ ಸೊ ಕೆಮೋಫ್ಲೇಜ್ ಆಗುತ್ತೆ. ಈ ಗ್ರೀನ್ ಮತ್ತೆ ಗ್ರಾಸ್ ಲ್ಯಾಂಡ್ಸ್ ಗೆ ಕೆಮೋಫ್ಲೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಗ್ರೀನ್ ಕಲರ್ ಮೊಟ್ಟೆಗಳನ್ನ ಇವ್ರು ಇಡೋದು. ಸೊ ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಒಂದು ಯೂನಿಕ್ ಥಿಂಗ್ ಏನು ಅಂತಂದ್ರೆ ಈಮು ಅಲ್ಲಿ ಸೊ ಹೆಣ್ಣು ಪಕ್ಷಿಗಳು ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದ್ರ ಮೇಲೆ ಕುತ್ಕೊಂಡು ಗಂಡು ಪಕ್ಷಿಗಳು ಕುತ್ಕೊಂಡು ಕಾವು ಕೊಟ್ಟಿ 2 ತಿಂಗಳವರೆಗೆ ಕಾವು ಕೊಟ್ಟಿ, ಸೊ ಮರಿಗಳೆಲ್ಲ ಆದ್ಮೇಲೆ ಸೊ 6 ತಿಂಗಳಿಂದ 1 ವರ್ಷದವರೆಗೂ ಗಂಡು ಪಕ್ಷಿಗಳು ನೋಡ್ಕೊಂಡು. ಸೊ ಇಲ್ಲಿ ನೋಡ್ಬೋದು ಕೆಲವು ಮರಿಗಳಿದೆ. ಸೊ ಇದಕ್ಕೆ ಒಂದು 6 to 7 months ಅಂತ ಹೇಳ್ಬೋದು ಮರಿಗಳಿಗೆ. ಸೊ ಗಂಡು ಪಕ್ಷಿಗಳು ಅವ್ರನ್ನ ನೋಡ್ಕೊಂತಾ ಇದ್ದಾರೆ. ಓಕೆನಾ? ಸೊ ನಾವ್ ಇವಾಗೆಲ್ಲ ಒಳಗಡೆ ಹೋಗೋಣ. ಬಟ್ ನೀವ್ ಹೆಂಗ್ ಮುಟ್ತೀರಾ ಅಂತ ಅಂದ್ರೆ, ಸೊ ಬಾಡಿ ಮಾತ್ರ ಮುಟ್ಬೇಕು, ಮುಖ ಆಗ್ಲಿ ಕತ್ತಾಗ್ಲಿ ಮುಟ್ಬೇಡಿ. ಓಕೆನಾ? ಸೊ ಬಟ್ ಮಗು ಕೈನ ಇಟ್ಕೊಳ್ಳಿ, ಯಾಕಂದ್ರೆ ಅವ್ರಿಗೆ ಓಡಕ್ ಬಿಡ್ಬೇಡಿ. ಬಿಡಬಾರ್ದು ಕೈ ನೀನ್ ನನ್ಗೆ. ಓಕೆನಾ? ಒಳಗಡೆ ಹೋಗೋಣ. ಒಳಗಡೆ ಏನು ಮಾಡಲ್ಲ, ಮುಟ್ಬೇಡ ಅವನ್ನ. ನಾನು ಹೇಳ್ತೀನಿ ಅವಾಗ ಮುಟ್ಟು. ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ. ಸಿಲ್ ಮುಟ್ಟಿ, ಸೈಡ್ಸ್ ಇಂದ ಮುಟ್ಟಿ, ಬಾಡಿ ಮಾತ್ರ ಮುಟ್ಟಲ್ಲ, ಏನಾಗಲ್ಲ. ಮತ್ತೆ ಇಲ್ಲಿ ಹೋಲ್ಸ್ ತರ ಕಾಣಿಸ್ತಾ ಇದೆ ನೋಡಿ, ಅದು ಅವರ ಕಿವಿಗಳು. ಮತ್ತೆ ಇವರಿಗೆ ಒಂದು ಪುಟ್ಟ ವಿಂಗ್ ಇದೆ ನೋಡಿ, ಇದವರ ಒಂದು ಪುಟ್ಟ ವಿಂಗ್. ಸೊ ಇವರೆಲ್ಲ ಹಾರ್ಲಿಕ್ಕೆ ಆಗೋದಿಲ್ಲ. ಆಸ್ಟ್ರಿಚ್ ಮತ್ತೆ ಈಮೂಸ್ ಎರಡಿಗೂ ಚಿಕ್ಕ ವಿಂಗ್ ಇರುತ್ತೆ. ಸೊ ಇದರಲ್ಲಿ ಒಂದು ವಿಂಗ್ ಅಲ್ಲಿ ಇವ್ರಿಗೆ ಒಂದು ಕ್ಲಾ ಮಿಸ್ ಆಗಿದೆ. ಇಲ್ಲಿ ಒಂದು ವಿಂಗ್ ಅಲ್ಲಿ ಒಂದು ಕ್ಲಾ ನೋಡ್ಬೋದು. ತೋರಿಸ್ತಿದ್ರೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇದನ್ನ ನಾವು ಸ್ಪರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇವರೆಲ್ಲ ಡೈನೋಸಾರ್ಸ್ ಇಂದ ಇವಾಲ್ವ್ ಆಗಿರೋಂಥದ್ದು, ಮತ್ತೆ ಡೈನೋಸಾರ್ಸ್ ಗೆ ತುಂಬಾ ಕ್ಲೋಸ್ ರಿಲೇಟೆಡ್ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರ ಅಪಿಯರೆನ್ಸ್ ಎಲ್ಲ ನೋಡಿ, ಸಡನ್ ಆಗಿ ಅವ್ರ ಕಾಲ್ಗಳು ನೋಡಿ, ಕಾಲಲ್ಲೆಲ್ಲ ಸ್ಕೇಲ್ಸ್ ಇದೆ, ಮುಖ ನೋಡಿ, ಕಣ್ಣು ನೋಡಿ, ಎಲ್ಲ ಹಂಗೆ ಇಲ್ವಾ? ಸೊ ತುಂಬಾ ಕ್ಲೋಸ್ ರಿಲೇಟೆಡ್ ಟು ಡೈನೋಸಾರ್ಸ್ ಇರಲ್ಲ. ಸೊ ಅದಕ್ಕೆ ಈ ತರ ಅಪಿಯರೆನ್ಸ್ ಇದೆ.
ಮತ್ತೆ ಇವ್ರದ್ದು ಇನ್ನೊಂದು ಯೂನಿಕ್ ಥಿಂಗ್ ನೋಡ್ಬೋದು ನೀವು, ಇದು ಅವರ ಫೆದರ್ ಇದು. ಸೊ ಅವ್ರಿಗೆ ಫೆದರ್ಸ್ ಅಲ್ಲಿ ನೋಡಿ ಒಂದ್ ರೂಟ್ ಇಂದ 2 ಫೆದರ್ಸ್ ಬಂದಿದೆ. ಇದನ್ನ ನಾವು ಸ್ಪ್ಲಿಟ್ ಫೆದರ್ಸ್ ಅಂತ ಹೇಳ್ತೀವಿ. ಸೊ ಇದೇನಕ್ಕೆ ಈ ತರ ಇರುತ್ತೆ ಅಂದ್ರೆ ಅವ್ರ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಳಕ್ಕೋಸ್ಕರ ಈ ತರ ಇರುತ್ತೆ. ಎಲ್ಲ ಮುಟ್ಟಿದ್ರಾ? ಹಚ್ಚೋಣ. ಸೊ ಇಲ್ಲಿ ಹಸುನ ನೋಡ್ಬೋದು ನೀವು. ಸೊ ಇವ್ರ ಹೆಸರು ಮಾರ್ತಾ ಅಂತ. ಸೊ ಮಾರ್ತಾಗೆ ಇವಾಗ 8 ರಿಂದ 10 ವರ್ಷದ ಒಳಗಡೆ ಇದೆ ಇವಳಿಗೆ. ಸೊ ಏನು ಇದೊಂದು ಬಂದ್ಬಿಟ್ಟು HF ಕ್ರಾಸ್ ಅಂತ ಹೇಳ್ಬೋದು, ಅಂದ್ರೆ ಹೋಲ್ಸ್ಟೈನ್ ಫ್ರೀಶಿಯನ್ ಅಂತ, ಅದೊಂದು ಜರ್ಮನ್ ಬ್ರೀಡ್. ಓಕೆನಾ. ಸೊ ನೀವೆಲ್ಲ ಅಲ್ಲಿ ಗೋಟ್ಸ್ನ ಮುಟ್ಟಿದ್ರಿ ಅಲ್ವಾ, ಅಲ್ಲಿ ಅವ್ರಿಗೆ ರೂಮಿನೆನ್ಸ್ ಅಂದ್ರೆ ಏನಂತ ಗೊತ್ತಿದೆ ನಿಮ್ಗೆ? ಸೊ ಏನು ಅಂದ್ರೆ, ಸೊ ಹಸುಗಳನ್ನ ನೀವು ನೋಡೇ ಇರ್ತೀರಾ, ಊಟ ಇಲ್ಲ ಅಂತಂದ್ರು ಮೆಲ್ಕ್ ಹಾಕ್ತಾ ಇರ್ತಾರೆ, ಕರೆಕ್ಟಾ? ಸೊ ಏನಕ್ಕೆ ಹಂಗೆ ಅಂತಂದ್ರೆ ಅವ್ರ ಕಾಲ್ ಹೂಫ್ ಅಬ್ಸರ್ವ್ ಮಾಡಿ, ಸೊ ಗ್ಯಾಪ್ ಇದೆ ಹೂಫ್ ಅಲ್ಲಿ, ಅದನ್ನ ನಾವು ಸ್ಪ್ಲಿಟ್ ಹೂಫ್ ಅಂತ ಹೇಳ್ತೀವಿ. ಇವ್ರು ಏನ್ ಮಾಡ್ತಾರೆ, ಇಂಥ ಆನಿಮಲ್ಸ್ ಗಳಿಗೆ ಹೊಟ್ಟೆಯಲ್ಲಿ 4 ಚೇಂಬರ್ಸ್ ಇರುತ್ತೆ. ಅವ್ರ ಊಟ ಸಿಕ್ಕಿದಾಗೆಲ್ಲ ಊಟನ ಸ್ಟೋರ್ ಮಾಡ್ಕೊಂಡು, ಸೊ ಸೇಫ್ ಜಾಗ ಸಿಕ್ಕಿದಾಗ ಅದನ್ನ ಮತ್ತೆ ಆಚೆ ತಗೊಂಡು ಸೊ ಚೀವ್ ಮಾಡ್ಬಿಟ್ಟು ಡೈಜೆಸ್ಟ್ ಮಾಡ್ಕೊಂತಾರೆ. ಆ ಪ್ರೋಸೆಸ್ ನಾವು ರೂಮಿನೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಅವ್ರು ಊಟ ಇಲ್ದೇ ಇದ್ರು ಕೂಡ ಅವ್ರು ಜಗಿತಾ ಇರ್ತಾರೆ, ಚೀವ್ ಮಾಡ್ತಾ ಇರ್ತಾರೆ. ಓಕೆನಾ. ಸೊ ನಾನು ನಿಮ್ಗೆ ಹುಲ್ ಕೊಡ್ತೀನಿ, ಇವ್ರಿಗೆ ತಿನ್ಸ್ಬೋದು, ನೀವು ಮುಟ್ತೀರಾ ಅಂದ್ರೆ ಸೈಡ್ಸ್ ಇಂದ ಹಿಂಗ್ ಮುಟ್ಬೋದು. ಶ್ವೇತಾ ಬೈಲಿ ಹುಲ್ ತಿನ್ಸ್ಯಾ? ಹಸು ಹುಲ್ಲು ತಿನ್ಸು. ತಗೊಳ್ಳಿ. ತಾರ್ ಅಂತ, ಸೊ ವೈಟ್ ಇರೋ ಹೆಸರು ಸುಂದ್ರಿ ಅಂತ. ಸೊ ನಿಮ್ಗೆ ಪಿಗ್ಗಳು ಕೂಡ ಅವ್ರಿಗೆ ಏನಿರುತ್ತೆ, ಸ್ವೆಟ್ ಗ್ಲಾನ್ಸ್ ಇರೋದಿಲ್ಲ ಅವ್ರ ಮೈ ಮೇಲೆ. ಸೊ ಅದಕ್ಕೋಸ್ಕರ ಅವ್ರಿಗೆ ತುಂಬಾ ನೀರ್ ಬೇಕಿರೋದ್ರಿಂದ, ಸೊ ಇವಾಗ ಎಲ್ಲಿ ಬ್ಯಾಂಗ್ಳೂರಲ್ಲಾಗ್ಲಿ ಬೇರೆ ಜಾಗದಲ್ಲಾಗ್ಲಿ ಇವಾಗ ಎಲ್ಲಾ ಕಡೆ ಬಿಲ್ಡಿಂಗ್ಸ್ ಇರೋದ್ರಿಂದ ನೀರೆಲ್ಲೂ ಕಾಣಿಸೋದಿಲ್ಲ. ಅದಕ್ಕೆ ಅವ್ರು ತುಂಬಾ ಗಟ್ಟರಲ್ಲಿ ಕಾಣಿಸ್ಕೋತಾರೆ. ಸೊ ಇಲ್ಲ ಅಂತಂದ್ರೆ ಅವರು ಕೂಡ ತುಂಬಾ ಕ್ಲೀನೆ. ಸೊ ನೀವು ಅವ್ರು ಒಂದು ಜಾಗದಲ್ಲಿ ಮಾತ್ರ ಪೀ ಮಾಡ್ತಾರೆ, ಒಂದು ಜಾಗದಲ್ಲಿ ಮಾತ್ರ ಪೂ ಮಾಡ್ತಾರೆ. ಸೊ ಅದಾದ್ಮೇಲೆ ಇವ್ರನ್ನ ಕೂಡ ನೀವು ನಾಯಿಗಳ ತರ ಟ್ರೈನ್ ಮಾಡ್ಬೋದು, ಅಷ್ಟು ಇಂಟೆಲಿಜೆಂಟ್ ಇವರು ಕೂಡ ಇದ್ದಾರೆ. ಸೊ ಏನಕ್ಕೆ ಎಲ್ಲ ಕಡೆ ಎಲ್ಲ ಹಗ್ದಿದ್ದಾರೆ ಅಲ್ವಾ. ಸೊ ಏನ್ ಮಾಡ್ತಾರೆ ಇವರೆಲ್ಲ ಅಂತಂದ್ರೆ, ಅಗ್ದಿಯಲ್ಲಿ ಹುಳಗಳಾಗ್ಲಿ ಅಥವಾ ರೂಟ್ಸ್ ಆಗ್ಲಿ ಏನಾದ್ರು ಇತ್ತು ಅಂದ್ರೆ ಸೊ ಅದನ್ನ ತಿನ್ನಕ್ ಇಷ್ಟ ಪಡ್ತಾರೆ. ಅವ್ರ ನೋಸ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಅದನ್ನ ಡಿಗ್ ಮಾಡಿ ಇದನ್ನೆಲ್ಲ ತಿಂತಾರೆ. ಸೊ ಇಲ್ಲಿ ಶೀಪ್ಸ್ ನೋಡ್ಬೋದು ನೀವು, ಅಲ್ಲೆಲ್ಲ ಗೋಟ್ಸ್ ನ ಮೀಟ್ ಮಾಡಿದ್ರಿ ಅಲ್ವಾ. ಸೊ ಅವರಿಗೆ ಥಿನ್ ಕೋಟ್ ಆಫ್ ಫರ್ ಇತ್ತು, ಬಟ್ ಇವ್ರಿಗೆ ಅಬ್ಸರ್ವ್ ಮಾಡಿ, ಸೊ ಮೈ ಮೇಲೆ ಕೂದಲು ಎಷ್ಟಿದೆ, ತುಂಬಾ ತಿಕ್ ಕೋಟ್ ಇದೆ. ಸೊ ಇದು ಬಂದ್ಬಿಟ್ಟು ಬನ್ನೂರು ಅಥವಾ ಬಂಡೂರು ಶೀಪ್ಸ್. ಸೊ ಇವ್ನು ದೊಡ್ಡಕ್ಕಿದಾನಲ್ವಾ, ಇವನ ಹೆಸರು ಬೆಸ್ರಾ ಅಂತ. ಸೊ ಒಳಗಡೆ ಹೋಗೋಣ, ಬೆಸ್ರಾನ ಮಾತ್ರ ಮುಟ್ಟಬಹುದು, ಸೈಡ್ಸ್ ಇಂದ ಮುಟ್ಟಿ. ಓಕೆ ಸ್ನೇಹಿತರೆ, ಇದೆಲ್ಲ ನೋಡಿಕೊಂಡು ನಾವು ಬಂದು, ಮತ್ತು ಇನ್ನೂ ಕೆಲವೊಂದು ಪಕ್ಷಿಗಳೆಲ್ಲ ಇದು ಹಾಗೆ ನೋಡಿಕೊಂಡು ನಾವು ಬಂದು. ಇದೆಲ್ಲ ನೋಡಿ ಗ್ರೀನ್ ಒಂಥರ ಕೋಳಿ ಥರ ಇದೆ, ಶೈನಿಂಗ್ ಆಗಿ ಹೊಳಿತಾ ಇದ್ದು, ತುಂಬ ಸಖತ್ತಾಗಿದ್ದು. ಮತ್ತು ಇಲ್ಲಿ ಗ್ರೀನ್ ಕಲರ್ ಒಂದು ಮುಕ್ತ ಮನಸ್ಸಿಂದ ನಿಜವಾಗ್ಲೂ ಇದನ್ನೆಲ್ಲ ಈ ಒಂದು ವಾತಾವರಣದಲ್ಲಿ, ನಿಶ್ಶಬ್ದವಾದಂಥ ಒಂದು ವಾತಾವರಣದಲ್ಲಿ ಈ ಪ್ರಾಣಿ ಪಕ್ಷಿಗಳನ್ನ ನೋಡೋ ಒಂದು ಸಂತೋಷನೇ ಬೇರೆ. ದಯವಿಟ್ಟು ನೀವೆಲ್ಲ ಮಕ್ಕಳೊಂದಿಗೆ ಹೋಗಿ ಒಂದು ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದರ ಒಂದು ಟಿಕೆಟ್ ಪ್ರೈಸ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇರುತ್ತೆ, ದಯವಿಟ್ಟು ಟಿಕೆಟ್ ತೊಗೊಂಡು ಎಲ್ಲರೂ ಹೋಗಿ. ಚಿಕ್ಕ ಮಕ್ಕಳು ಕೂಡ ಇರ್ತವೆ, 1.5 ವರ್ಷ ನನ್ನ ಚಿಕ್ಕ ಮಗಳಿಗೆ ತೊಗೊಂಡಿಲ್ಲ, ಮತ್ತು 3 ಜನಕ್ಕೂ ಸಹ ಟಿಕೆಟ್ ತೊಗೊಂಡ್ರು. ಆದರೆ ಇಲ್ಲಿ ಕೊಡೋವಂಥ ಟಿಕೆಟು ಬೆಲೆ ಈ ಪ್ರಾಣಿ ಪಕ್ಷಿಗಳನ್ನ ಪೋಷಣೆ ಮಾಡೋದಕ್ಕೆ ಅವ್ರಿಗೆ ಆಗೋಗುತ್ತೆ. ಹಾಗಾಗಿ ಒಬ್ರಿಗೆ 400 ರೂಪಾಯಿ ಟಿಕೆಟ್ ಇರುತ್ತೆ, ತೊಗೊಂಡೋಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.